ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಇತ್ತೀಚೆಗೆ ಪಬ್ಲಿಷ್ ಮಾಡಲಾದಂತಹ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಬಗ್ಗೆ ಇದೆ. ಈ SDR ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ 2015ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯ ಮೂಲಕ ಅಜೆಂಡಾ 2030 ಅಂತ ಘೋಷಣೆಯನ್ನು ಮಾಡಲಾಗಿತ್ತು. ಜಾಗತಿಕವಾಗಿ ಎಲ್ಲ ಸಮುದಾಯಗಳು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳಾದಂತಹ ಹಸಿವು, ಬಡತನ, ಅನಕ್ಷರತೆ ಆಗಿರ್ಬೋದು, ಅಥವಾ ಲಿಂಗ ಅಸಮಾನತೆ ಆಗಿರ್ಬೋದು, ಅಥವಾ ಪರಿಸರ ಸಂರಕ್ಷಣೆ ಆಗಿರ್ಬೋದು, ಅಥವಾ ಪರಿಸರ ಮಾಲಿನ್ಯ ಅಂತ ಅಂದ್ಕೊಳ್ಳಿ, ಅಥವಾ ಈ ಜೀವ ವೈವಿಧ್ಯತೆಯ ನಾಶ ಆಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳ ಕುರಿತಾದಂತಹ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ 2015ರಲ್ಲಿ ವಿಶ್ವಸಂಸ್ಥೆಯ ಮೂಲಕ 17 ಪ್ರಮುಖವಾದಂತಹ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಇವನ್ನ ಕರೀತಾರೆ. ಸೊ ಈ 17 ಗುರಿಯನ್ನು ಸಾಕಾರ ಮಾಡುವಂತಹ ನಿಟ್ಟಿನಲ್ಲಿ 2030ರ ವೇಳೆಗೆ ಈ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಜಗತ್ತಿನ ಎಲ್ಲ ಪ್ರಮುಖವಾದಂತಹ ರಾಷ್ಟ್ರಗಳು, ಅದರಲ್ಲೂ ಮುಖ್ಯವಾಗಿ ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳು ಪ್ರಯತ್ನವನ್ನು ಪಡಬೇಕು ಅಂತ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಪ್ರಮುಖ ಉದ್ದೇಶದಿಂದ ಈ ಅಜೆಂಡಾ 2030ಯನ್ನು ಘೋಷಣೆ ಮಾಡಲಾಗಿತ್ತು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಮೂಲಕ. ಸೊ ಈ ವಿಶ್ವಸಂಸ್ಥೆಯಿಂದ ಸೆಟ್ ಮಾಡಲಾದಂತಹ ಗುರಿಗಳನ್ನು ಎಲ್ಲ ದೇಶಗಳು ಯಾವ ರೀತಿಯಾಗಿ ಸಂಪೂರ್ಣ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇವೆ ಅಂತ ಒಂದು ರಿವ್ಯೂವನ್ನು ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂತ, SDSN ಅನ್ನುವ ಈ ಒಂದು ಪ್ರೈವೇಟ್ ಆರ್ಗನೈಸೇಷನ್ನ ಮೂಲಕ ಈ ಎಲ್ಲ ಜಗತ್ತಿನ ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರಗಳು ಸುಮಾರು 193 ರಾಷ್ಟ್ರಗಳು ಯಾವ ರೀತಿಯಾಗಿ ಈ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಸಾಧನೆಯನ್ನು ಮಾಡಿವೆ ಅಂತ ಒಂದು ರಿವ್ಯೂವನ್ನು ಮಾಡುವಂತಹ, ಅದರ ಪ್ರೋಗ್ರೆಸ್ಸನ್ನು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡುತ್ತೆ. ವಾರ್ಷಿಕವಾಗಿ ಈ ಒಂದು ರಿಪೋರ್ಟನ್ನು ಈ SDSN ಅನ್ನುವ ಸಂಸ್ಥೆ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಇನ್ನು ಈ 2024ರ ಸುಸ್ಥಿರ ಅಭಿವೃದ್ಧಿ ವರದಿಯನ್ನು ಇತ್ತೀಚೆಗೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ನ ಮೂಲಕ ಪಬ್ಲಿಷ್ ಮಾಡಲಾಗಿದ್ದು, ಜಾಗತಿಕವಾಗಿ ಈ ವಿಶ್ವಸಂಸ್ಥೆಯ ಪ್ರಮುಖ ರಾಷ್ಟ್ರಗಳು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ಒಂದು ಪ್ರಯಾಣದಲ್ಲಿ ಸಾಕಷ್ಟು ಹಿಂದೆ ಬಿದ್ದಿವೆ ಅಂತ ಅಥವಾ ದಾರಿ ತಪ್ಪಿವೆ ಅಂತ ನ್ಯೂಸ್ನಲ್ಲಿ ಈ ಒಂದು ರಿಪೋರ್ಟ್ನಿಂದ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಸುಸ್ಥಿರ ಅಭಿವೃದ್ಧಿ ವರದಿಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಮುಖ್ಯವಾಗಿ 2015ನೇ ಇಸವಿಯಲ್ಲಿ ಅಜೆಂಡಾ 2030 ಅಂತ ವಿಶ್ವಸಂಸ್ಥೆಯ ಮೂಲಕ ಗುರಿಗಳನ್ನು ಸೆಟ್ ಮಾಡಲಾಗಿತ್ತು, 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು. ಸೊ ಅವುಗಳ ಒಂದು ಪರಿಶೀಲನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ, ಅದರ ಒಂದು ಸಾಧನೆಯನ್ನು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ನಿಂದ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು 2024ರ ಈ ಸುಸ್ಥಿರ ಅಭಿವೃದ್ಧಿ ವರದಿಯ ಥೀಮ್ ಏನಾಗಿತ್ತು ಅಂತಂದರೆ ದ SDGs ಆ್ಯಂಡ್ ದ UN ಸಮಿಟ್ ಆಫ್ ದ ಫ್ಯೂಚರ್, ಅಥವಾ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ಭವಿಷ್ಯದ ವಿಶ್ವಸಂಸ್ಥೆಯ ಶೃಂಗಸಭೆ ಅನ್ನುವ ಒಂದು ಥೀಮನ್ನು, ವಿಷಯವನ್ನು ಇಟ್ಕೊಂಡು 2024ರ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಜಾಗತಿಕವಾಗಿ ಈ ಐರೋಪ್ಯ ದೇಶಗಳು ಸಾಕಷ್ಟು ಮುಂದಿದ್ದರೂ ಕೂಡ ಅದರಲ್ಲಿ ಸಾಕಷ್ಟು ಇತರ ಸಂಖ್ಯೆಯ ದೇಶಗಳು ಹಿಂದೆ ಬಿದ್ದೇವೆ ಅಂತ ಗಮನಿಸಲಾಗಿದೆ. ಸೊ ಈ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಯುರೋಪ್ನಲ್ಲಿರುವಂತಹ ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಡೆನ್ಮಾರ್ಕ್ ದೇಶಗಳು ಅಗ್ರ ಶ್ರೇಯಾಂಕದಲ್ಲಿವೆ ಅಂತ ಗುರುತಿಸಲಾಗಿದೆ. ಇನ್ನು ಈ ವಿಶ್ವಸಂಸ್ಥೆಯ ಮೂಲಕ ಈ ಬಹುಪಕ್ಷೀಯ ಅಥವಾ ಮಲ್ಟಿಲ್ಯಾಟರಲ್ ಆದಂತಹ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ
ಈ ಯುನೈಟೆಡ್ ನೇಷನ್ಸ್ ಸಂಸ್ಥೆಯಿಂದ ಸೆಟ್ ಮಾಡಲಾದಂತಹ ಗುರಿಗಳನ್ನು ರಿವ್ಯೂ ಮಾಡುವಂತಹ ಸಂಸ್ಥೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ. ಈ ಸಂಸ್ಥೆಯ ಮೂಲಕ ಮುಖ್ಯವಾಗಿ ಈ ಸುಸ್ಥಿರ ಆಹಾರ ಮತ್ತು ಭೂಮಿ ವ್ಯವಸ್ಥೆ ಅಂತಂದರೆ ಈ ಸಸ್ಟೈನೇಬಲ್ ಫುಡ್ ಆ್ಯಂಡ್ ಲ್ಯಾಂಡ್ ಸಿಸ್ಟಮ್ ಅನ್ನುವ ಒಂದು ಗುರಿಯನ್ನು ಕೂಡ ಸಾಧಿಸುವಂತಹ ನಿಟ್ಟಿನಲ್ಲಿ ದೀರ್ಘಾವಧಿಯಾದಂತಹ ಮಾರ್ಗಗಳನ್ನು ಚರ್ಚೆ ಮಾಡುವಂತಹ ಒಂದು ಥೀಮನ್ನು ಇಟ್ಕೊಂಡು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ದ UN ಸಮಿಟ್ ಆಫ್ ದ ಫ್ಯೂಚರ್ ಅಂತ ಈ ಒಂದು ಥೀಮನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಈ ಸುಸ್ಥಿರ ಆಹಾರ ಮತ್ತು ಭೂಮಿ ಅನ್ನುವ ಈ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ವಿಷಯಗಳನ್ನು ಫೇಬಲ್ ಅನ್ನುವ ಈ ಒಂದು ಶಾರ್ಟ್ ಫಾರ್ಮ್ನಲ್ಲಿ ಪ್ರಸ್ತುತಪಡಿಸಲಾಗಿದೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅನ್ನುವ ಸಂಸ್ಥೆಯ ಮೂಲಕ. ಸೊ ಫೇಬಲ್ ಅಂತಂದರೆ ಫುಡ್, ಅಗ್ರಿಕಲ್ಚರ್, B ಫಾರ್ ಬಯೋಡೈವರ್ಸಿಟಿ, L ಫಾರ್ ಲ್ಯಾಂಡ್ ಆ್ಯಂಡ್ E ಫಾರ್ ಎನರ್ಜಿ. ಆಹಾರ, ಕೃಷಿ, ಜೀವ ವೈವಿಧ್ಯ, ಭೂಮಿ ಮತ್ತು ಶಕ್ತಿ ಅನ್ನುವ ಈ ಒಂದು ಪ್ರಮುಖ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ಸುಸ್ಥಿರ ಆಹಾರ ಮತ್ತು ಭೂಮಿ ವ್ಯವಸ್ಥೆ ಅಥವಾ ಲ್ಯಾಂಡ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಹೈಲೈಟ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ನಿಮ್ಮ ಪ್ರಿಲಿಮ್ಸ್ ಮತ್ತು ನಿಮ್ಮ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಏನು ಅಂತಂದರೆ ಈ ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಮುಖ್ಯವಾಗಿ ಫೇಬಲ್ ಮೇಲೆ ಈ ಬಾರಿ ಕಾನ್ಸಂಟ್ರೇಟ್ ಮಾಡಲಾಗಿದೆ. ಫೇಬಲ್ ಅಂತಂದರೆ ಫುಡ್, ಅಗ್ರಿಕಲ್ಚರ್, ಬಯೋಡೈವರ್ಸಿಟಿ, ಲ್ಯಾಂಡ್ ಆ್ಯಂಡ್ ಎನರ್ಜಿ. ಆಹಾರ, ಕೃಷಿ, ಜೀವ ವೈವಿಧ್ಯ, ಭೂಮಿ ಮತ್ತು ಶಕ್ತಿ ಅನ್ನುವ ಈ ಪ್ರಮುಖವಾದಂತಹ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ಜಾಗತಿಕವಾಗಿ ಈ ಸುಸ್ಥಿರ ಆಹಾರ ಮತ್ತು ಭೂಮಿ ವ್ಯವಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡುವುದಕ್ಕೆ ಅಥವಾ ಸಾಧಿಸುವುದಕ್ಕೆ ಸಾಧ್ಯವಾಗಲಿದೆ ಅಂತ ಒಂದು ಗೈಡ್ಲೈನ್ಸನ್ನು ಮಾಡಲಾಗಿದೆ. ಇನ್ನು ಜಾಗತಿಕವಾಗಿ ಈ 16% ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು 2030 ವೇಳೆಗೆ ಸಾಧಿಸುವಂತಹ ಸಾಧ್ಯತೆ ಇದೆ. ಆದರೆ ಇದರಲ್ಲಿ 84% ಪ್ರಗತಿ ಕುಂಠಿತವಾಗಿದೆ, ಹಿಮ್ಮುಖವಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಎಲ್ಲ ಮಾಹಿತಿಗಳು ಕೂಡ ಜಾಗತಿಕವಾಗಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 17 ಗುರಿಗಳನ್ನು 2030 ವೇಳೆಗೆ ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಸದಸ್ಯ ರಾಷ್ಟ್ರಗಳು ಯಾವ ರೀತಿಯಾಗಿ ಒಂದು ಸೀರಿಯಸ್ ಆಗಿ ಒಂದು ಪ್ರಯತ್ನವನ್ನು ನಡೆಸ್ತಾ ಇವೆ ಅಂತ ಈ ಒಂದು ರಿಪೋರ್ಟ್ನ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಒಂದು ರಿಪೋರ್ಟ್ನಿಂದ ನಮಗೆ ತಿಳಿದು ಬರುವುದೇನು ಅಂತಂದರೆ ಜಾಗತಿಕವಾಗಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದ ಪ್ರಯತ್ನವನ್ನು ಪಡುವಂತಹ ಅವಶ್ಯಕತೆ ಇದೆ. ಈ ಪಳೆಯುಳಿಕೆ ಇಂಧನದ ಬಳಕೆಯನ್ನು ಕಡಿಮೆ ಮಾಡುವುದಾಗಿರ್ಬೋದು, ಜಾಗತಿಕವಾಗಿ ಲಿಂಗಾಂತರ ಕಡಿಮೆ ಮಾಡುವುದಾಗಿ ಅಂದರೆ ಜೆಂಡರ್ ಗ್ಯಾಪನ್ನು ರೆಡ್ಯೂಸ್ ಮಾಡುವುದಾಗಿರ್ಬೋದು, ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವುದಾಗಿರ್ಬೋದು, ಅಥವಾ ಈ ಬಡತನ ಮತ್ತು ಹಸಿವನ್ನು ನಿರ್ಮೂಲನೆ ಮಾಡುವುದಾಗಿರ್ಬೋದು, ಮತ್ತು ಸಸ್ಟೈನೇಬಲ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವುದಾಗಿರ್ಬೋದು, ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡುವುದಾಗಿರ್ಬೋದು. ಈ ರೀತಿಯಾದಂತಹ ಪ್ರಮುಖ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಜಾಗತಿಕವಾಗಿ ಅಷ್ಟೊಂದು ಸೀರಿಯಸ್ ಆಗಿ ಪ್ರಯತ್ನ ನಡೀತಾ ಇಲ್ಲ. ಎಲ್ಲ ದೇಶಗಳು ಕೂಡ ಈ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ದಾವೆ. ಆದರೆ ಈ SDGಗಳನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸರಿಯಾದಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಿದಂತಹ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2012ನೇ ಇಸವಿಯಲ್ಲಿ ಆಗಿನ ಯುನೈಟೆಡ್ ನೇಷನ್ನ ಸೆಕ್ರೆಟರಿ ಜನರಲ್ ಆಗಿದ್ದಂತಹ ಬಾನ್ ಕಿ ಮೂನ್ ಅವರು ಮತ್ತು ಈ ಅರ್ಥಶಾಸ್ತ್ರಜ್ಞದ ಪ್ರೊಫೆಸರ್ ಆಗಿದ್ದಂತಹ ಜೆಫ್ರಿ ಸ್ಯಾಚ್ ಅವರಿಂದ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕನ್ನು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗುತ್ತದೆ. ಮುಖ್ಯವಾಗಿ ಜಾಗತಿಕವಾಗಿ ಈ SDGsಗಳನ್ನು ಕಂಪ್ಲೀಟ್ ಮಾಡುವಂತಹ ನಿಟ್ಟಿನಲ್ಲಿ ಅವಶ್ಯಕವಿರುವಂತಹ ಶಿಕ್ಷಣ, ಸಂಶೋಧನೆ ಮತ್ತು ನೀತಿ ವಿಶ್ಲೇಷಣೆ, ಎಜುಕೇಷನ್, ರಿಸರ್ಚ್ ಆ್ಯಂಡ್ ಪಾಲಿಸಿ ಅನಾಲಿಸಿಸ್ ಅನ್ನುವ ಈ ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ಈ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕನ್ನು ಪ್ರಾರಂಭ ಮಾಡಲಾಗಿತ್ತು ಅನ್ನುತ್ತಾ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದರ ಮೂಲಕ ಜಾಗತಿಕವಾಗಿ ಈ ವಿಶ್ವಸಂಸ್ಥೆಯಿಂದ ಸಿದ್ಧಪಡಿಸಲಾದಂತಹ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು
17 ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಎಲ್ಲ ದೇಶಗಳು ಮತ್ತು ಈ ಪ್ಯಾರಿಸ್ ಒಪ್ಪಂದವನ್ನು ಕಾರ್ಯಗತಗೊಳಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದು ಸಮಗ್ರವಾದಂತಹ ವಿಧಾನವನ್ನು ಫಾಲೋ ಮಾಡುವುದರ ಮೂಲಕ ಈ ದೇಶಗಳು ಪ್ರಯತ್ನವನ್ನು ಪಡ್ತಾ ಇದ್ದಾವೆ ಅಂತ ಅದರ ಒಂದು ಸಾಧನೆಯನ್ನು ಪರಿಶೀಲನೆ ಮಾಡುವುದಷ್ಟೇ ಅಲ್ಲದೆ ದೇಶಗಳನ್ನು ಉತ್ತೇಜನೆ ಮಾಡುವಂತಹ ಒಂದು ಜಾಗತಿಕ ಸಹಕಾರ ಸಂಸ್ಥೆಯಾಗಿ SDSN ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ 2012ನೇ ಇಸ್ವಿಯಿಂದ. ಸೊ ಇಷ್ಟೊಂದು ಡೀಪಾಗಿ ಏನೋ ಕ್ವಶನ್ ಬರೋಲ್ಲ, ಆದರೂ ಕೂಡ ನಿಮಗೆ ಇದರ ಬಗ್ಗೆ ಅವೇರ್ನೆಸ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 17 ಗುರಿಗಳನ್ನು ವಿಶ್ವಸಂಸ್ಥೆಯಿಂದ 2015ನೇ ಇಸ್ವಿಯಲ್ಲಿ ಸಿದ್ಧಪಡಿಸಲಾಗಿತ್ತು. ಅಂದರೆ ಮುಂದೆ 2030ನೇ ಇಸ್ವಿಯೊಳಗೆ ಈ ಗುರಿಗಳನ್ನು ಈ ಸದಸ್ಯ ರಾಷ್ಟ್ರಗಳು ಸಾಧಿಸುವಂತೆ ಪ್ರೋತ್ಸಾಹವನ್ನು ನೀಡುವುದು ಕೂಡ ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ನೋ ಪಾವರ್ಟಿ, ಝೀರೋ ಹಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಈ ರೀತಿಯಾಗಿ 17 ಗುರಿಗಳನ್ನು ಈ SDGಗಳಾಗಿ ಗುರುತಿಸಲಾಗುತ್ತೆ. ಸೊ ಇವುಗಳ ಬಗ್ಗೆ ಡೀಟೇಲ್ ಆದಂತಹ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಕಂಟೆಂಟ್ನ ಪ್ರಿಪೇರ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ಅಟ್ಲೀಸ್ಟ್ 5 ಕಮೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. 5 ಕಮೆಂಟ್ಸ್ ಐ ಆಮ್ ರಿಕ್ವೆಸ್ಟಿಂಗ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಕಳೆದ ಸೆಷನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೆ, ಭಾರತದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ರೈಲನ್ನು ಯಾವ ಸ್ಥಳದಿಂದ ಯಾವ ಸ್ಥಳದವರೆಗೆ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಜಿಂದ್ ಟು ಸೋನಿಪತ್, ಆಪ್ಷನ್ 2 ದೆಹಲಿಯಿಂದ ರೋಹ್ತಕ್, ಆಪ್ಷನ್ 3 ಗುವಾಹತಿಯಿಂದ ಕೋಲ್ಕತ್ತಾ ಅಥವಾ ಆಪ್ಷನ್ 4 ಕಾನ್ಪುರದಿಂದ ರಾಯ್ಬರೇಲಿ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಹರಿಯಾಣದ ಜಿಂದ್ ಅನ್ನುವ ಸ್ಥಳದಿಂದ ಸೋನಿಪತ್ವರೆಗೆ ಈ ಹೈಡ್ರೋಜನ್ ಫ್ಯೂಯಲ್ ಸೆಲ್ನಿಂದ ಚಾಲಿತವಾದಂತಹ ರೈಲನ್ನು ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜಿಂದ್ ಟು ಸೋನಿಪತ್ ಇದು ಹರಿಯಾಣದಲ್ಲಿ ಇರುವಂತಹ ಸ್ಥಳಗಳಾಗಿವೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಹೈಡ್ರೋಜನ್ ಉತ್ಪಾದನೆ ಮತ್ತು ಈ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಬಗ್ಗೆ ರೀಸೆಂಟಾಗಿ ನಾವು ಸಾಕಷ್ಟು ಆರ್ಟಿಕಲ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಗ್ರೀನ್ ಹೈಡ್ರೋಜನ್ ಅಂತಂದರೆ ಯಾವ ರೀತಿಯಾಗಿ ಈ ಎಲೆಕ್ಟ್ರೋಲೈಸಿಸ್ ಅನ್ನುವ ಪ್ರೊಸೆಸ್ನ ಮುಖಾಂತರ ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗುತ್ತೆ ಮತ್ತು ಇದರಿಂದ ಯಾವ ರೀತಿಯಾಗಿ ಪರಿಸರ ಮಾಲಿನ್ಯವನ್ನು ನಾವು ಕಡಿಮೆ ಮಾಡಬಹುದು ಅಂತ ಸಾಕಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ಬ್ಯಾಕ್ಡ್ರಾಪ್ನಲ್ಲಿ ಈ ಹೈಡ್ರೋಜನ್ ಚಾಲಿತ ಇಂಧನದಿಂದ ಅಥವಾ ಫ್ಯೂಯಲ್ ಸೆಲ್ನಿಂದ ಈ ರೈಲನ್ನು ಪ್ರಾರಂಭ ಮಾಡಲಾಗಿದೆ. ಅದು ಎಲ್ಲಿ ಅಂತಂದರೆ ಹರಿಯಾಣದಲ್ಲಿ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್ ದ ಕರೆಕ್ಟ್ ಆನ್ಸರ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಎಲಿಮಿನೇಷನ್ ಮೆಥಡನ್ನು ಫಾಲೋ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಡೈರೆಕ್ಟ್ ಕ್ವಶನ್ ಇದೆ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅನ್ನುವ ಈ ಒಂದು ಸೂಚ್ಯಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂತ ಸಿಂಪಲ್ ಆಗಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್ ವಿಶ್ವ ಆರ್ಥಿಕ ವೇದಿಕೆ, ಆಪ್ಷನ್ 3 ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್, ಆಪ್ಷನ್ 4 ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ IMD ಅಂತ ನೀಡಲಾಗಿದೆ. ಸೊ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು? ಇವತ್ತಿನ ಆರ್ಟಿಕಲ್ ಕಂಟಿನ್ಯೂ ಮಾಡೋಣ. ಲೋಕ್ ಅದಾಲತ್ ಬಗ್ಗೆ ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಮೇಲಿಂದ ಮೇಲೆ ನೋಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅಟ್ಲೀಸ್ಟ್. ಸೊ ಈ ಲೋಕ್ ಅದಾಲತ್ಗಳು ಅಂದರೆ ಏನು, ಇವುಗಳ ಮುಖ್ಯವಾದಂತಹ ಕಾಂಟ್ರಿಬ್ಯೂಷನ್ ಏನು, ಸಮಾಜದಲ್ಲಿ ಜನರಿಗೆ
ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಲೋಕ್ ಅದಾಲತ್ಗಳು ಮಾಡ್ತಾ ಇರುವಂತಹ ಕೊಡುಗೆಗಳು ಏನು ಅಂತ ಈ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಲೋಕ್ ಅದಾಲತ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ನ ಸ್ಥಾಪನೆಯಾಗಿ ಇತ್ತೀಚೆಗೆ 75 ವರ್ಷಗಳನ್ನು ಕಂಪ್ಲೀಟ್ ಮಾಡಲಾಗಿದೆ ಅಂತ ಇದರ ಬಗ್ಗೆ ನಾವು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇದೇ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಈ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಅಥವಾ ಕೇಸಸ್ಗಳನ್ನು ಹಾರ್ಮೋನಿಯಸ್ ವೇನಲ್ಲಿ ಡಿಸ್ಪೋಸ್ ಮಾಡುವಂತಹ ಇತ್ಯರ್ಥಗೊಳಿಸುವಂತಹ ನಿಟ್ಟಿನಲ್ಲಿ ಅನುಕೂಲ ಆಗುವಂತೆ ವಿಶೇಷ ಲೋಕ್ ಅದಾಲತ್ಗಳನ್ನು ಆರ್ಗನೈಸ್ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸುಪ್ರೀಂ ಕೋರ್ಟ್ನಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಲೋಕ್ ಅದಾಲತ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಾದ್ಯಂತ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಸಾವಿರಾರು ಕೇಸಸ್ಗಳು ಸಾಕಷ್ಟು ವರ್ಷಗಳಿಂದ ಪೆಂಡಿಂಗ್ ಆಗಿ ಉಳಿದಿವೆ. ಸೊ ಇದಕ್ಕೆ ಸಾಕಷ್ಟು ರೀತಿಯಾದಂತಹ ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ಬೋದು. ಸೊ ಆದರೆ ಈ ಒಂದು ಪ್ರಾಬ್ಲಮ್ಸನ್ನು ಅಥವಾ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ಲೋಕ್ ಅದಾಲತ್ಗಳು ಕೂಡ ಪರ್ಯಾಯವಾದಂತಹ ಒಂದು ವಿವಾದ ಪರಿಹಾರ ಕಾರ್ಯವಿಧಾನವಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಈ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಮತ್ತು ಈ ಲಿಟಿಗೇಷನ್ ಆಗುವುದಕ್ಕೆ ಮುಂಚೆ ವ್ಯಾಜ್ಯ ಪೂರ್ವ ಅಂತ ನಾವು ಕರಿತೇವೆ. ಅಂದರೆ ಆ ಒಂದು ಕೇಸನ್ನು ಅಪ್ಲೈ ಮಾಡುವುದಕ್ಕಿಂತ ಮುಂಚೆ, ದಾವೆಯನ್ನು ಹೂಡುವುದಕ್ಕಿಂತ ಮುಂಚೆ ಆ ಒಂದು ವಿವಾದಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮತ್ತು ಎರಡೂ ಕಕ್ಷಿದಾರರಿಗೆ ಸೌಹಾರ್ದಯುತವಾಗಿ ಒಂದು ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ, ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಲೋಕ್ ಅದಾಲತ್ ಅನ್ನುವ ಸಂಸ್ಥೆಗಳು ಸಾಕಷ್ಟು ರೀತಿಯಾಗಿ ಸಹಾಯ ಮಾಡ್ತಾ ಇವೆ. ಇದರಿಂದ ನಮ್ಮ ನ್ಯಾಯಾಲಯದ ಬರ್ಡನ್ ಏನಾಗ್ತಾ ಇದೆ, ಹೊರೆ ಕಡಿಮೆ ಆಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಲೋಕ್ ಅದಾಲತ್ಗಳು ಸಾಕಷ್ಟು ಹಿಂದಿನ ಸಂಸ್ಥೆಗಳಾಗಿದ್ದು 1987ನೇ ಇಸವಿಯಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ ನ್ಯಾಲ್ಸಾ ಅನ್ನುವ ಸಂಸ್ಥೆಯ ಮೂಲಕ ಅಥವಾ ಈ ಒಂದು ಕಾಯ್ದೆಯ ಮೂಲಕ ಈ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಕಾಯ್ದೆಯ ಮೂಲಕ ಜಾರಿಗೊಂಡದ್ದರಿಂದ ಇದು ಒಂದು ಕಾನೂನುಬದ್ಧವಾದಂತಹ ಅಥವಾ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಪಡೆದಂತಹ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಈ ಲೋಕ್ ಅದಾಲತ್ಗಳನ್ನು ಆಪರೇಟ್ ಮಾಡುವಂತಹ ಅಥವಾ ನಿರ್ವಹಿಸುವಂತಹ ಸಂಸ್ಥೆ ಯಾವುದು ಅಂತಂದರೆ ಈ ನ್ಯಾಲ್ಸಾ ಅನ್ನುವ ಸಂಸ್ಥೆ ಅಂತ ನಾವು ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಲ್ಸಾ ಸಂಸ್ಥೆಗಳಿಂದ ಅಥವಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಲೋಕ್ ಅದಾಲತ್ಗಳನ್ನು ನಿರ್ವಹಿಸಲಾಗುತ್ತೆ ಅಂತ ನಾವು ಸಿಂಪಲ್ ಆಗಿ ನೆನಪಿಟ್ಕೋಬೇಕು. 1987ನೇ ಇಸವಿಯಲ್ಲಿ ನ್ಯಾಲ್ಸಾ ಕಾಯ್ದೆಯ ಮೂಲಕ, ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆಯ ಮೂಲಕ ಈ ಒಂದು ನ್ಯಾಲ್ಸಾ ಅಥವಾ ಈ ಒಂದು ಸಂಸ್ಥೆಯನ್ನು ಲೋಕ್ ಅದಾಲತ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು ಈ ಲೋಕ್ ಅದಾಲತ್ಗಳಿಗೆ ನೀಡಲಾದಂತಹ ಅಧಿಕಾರ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಮ್ಮ ದೇಶದಾದ್ಯಂತ ಇರುವಂತಹ ಈ ಸಿವಿಲ್ ನ್ಯಾಯಾಲಯಗಳು, ಸಿವಿಲ್ ಕೋರ್ಟ್ ಅಂತ ಏನು ಕರಿತೇವೆ, ಸಿವಿಲ್ ನ್ಯಾಯಾಲಯಗಳು ಹೊಂದಿರುವಂತಹ ಇಕ್ವಿವೆಲೆಂಟ್ ಆದಂತಹ ಅಧಿಕಾರವನ್ನು ಅಥವಾ ಪವರನ್ನು ಈ ಲೋಕ್ ಅದಾಲತ್ಗಳು ಕೂಡ ಹೊಂದಿವೆ. ಅಂದರೆ ಲೋಕ್ ಅದಾಲತ್ಗಳಿಂದ ನೀಡಲಾದಂತಹ ಒಂದು ಆರ್ಡರ್ ಅಥವಾ ಆದೇಶ ಏನಿರುತ್ತೆ ಅದು ಈ ಸಿವಿಲ್ ನ್ಯಾಯಾಲಯಕ್ಕೆ ಇಕ್ವಿವೆಲೆಂಟ್ ಆಗುತ್ತೆ, ಸಮಾನವಾಗಿರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಇನ್ ಕೇಸ್ ಈ ಲೋಕ್ ಅದಾಲತ್ಗಳಿಂದ ನೀಡಲಾದಂತಹ ಯಾವುದೇ ನಿರ್ಧಾರ ಅಥವಾ ಒಂದು ಆದೇಶ, ತೀರ್ಪಿನಿಂದ ಕಕ್ಷಿದಾರರು ತೃಪ್ತಿ ಆಗದೆ ಹೋದರೆ ಅಥವಾ ಸ್ಯಾಟಿಸ್ಫೈ ಆಗದೆ ಹೋದರೆ ಅವರು ಮುಂದೆ ನ್ಯಾಯಾಲಯದ ತಮ್ಮ ಜ್ಯೂರಿಸ್ಡಿಕ್ಷನ್ನಲ್ಲಿ ಬರುವಂತಹ, ಅಂದರೆ ನ್ಯಾಯವ್ಯಾಪ್ತಿಯಲ್ಲಿ ಬರುವಂತಹ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಈ ಲೋಕ್ ಅದಾಲತ್ಗಳಲ್ಲಿ ನೀಡಲಾದಂತಹ ತೀರ್ಪಿನಿಂದ ಸಂತುಷ್ಟಿ ಆಗದೆ ಹೋದರೆ ಅಂತಹ ಕಕ್ಷಿದಾರರು ಏನು ಮಾಡ್ತಾರೆ ಅಂತಂದರೆ ಈ ತಮ್ಮ ನ್ಯಾಯವ್ಯಾಪ್ತಿಯಲ್ಲಿ ಬರುವಂತಹ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಕೇಸನ್ನು ಅಲ್ಲಿ ಅಪೀಲ್ ಮಾಡ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಲೋಕ್ ಅದಾಲತ್ಗಳಿಂದ ಆಗುವಂತಹ ಇನ್ನೊಂದು ಪ್ರಮುಖವಾದಂತಹ ಅನುಕೂಲ ಏನು ಅಂತಂದರೆ, ಈ ಲೋಕ್ ಅದಾಲತ್ಗಳಲ್ಲಿ ಇತ್ಯರ್ಥಗೊಳ್ಳುವಂತಹ ಯಾವುದೇ ಕೇಸಸ್ಗಳಿಗೆ ಕಕ್ಷಿದಾರರಿಂದ ಶುಲ್ಕವನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಅಂದರೆ ಇದು ಕಂಪ್ಲೀಟಾಗಿ ಫ್ರೀ ಆದಂತಹ ಒಂದು ನ್ಯಾಯಾಂಗ ಸೇವೆ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಪೋಸ್
ಈ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಕೇಸಸ್ಗಳನ್ನು ಲೋಕ್ ಅದಾಲತ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಆವಾಗ ಆ ಒಂದು ಆರ್ಡರನ್ನು ಅಥವಾ ಒಂದು ಜಜ್ಮೆಂಟನ್ನು ನೀಡಿದರೆ, ಲೋಕ್ ಅದಾಲತ್ಗಳಿಂದ ಆ ಒಂದು ತೀರ್ಪನ್ನು ನೀಡಿದರೆ ಆ ನ್ಯಾಯಾಲಯದಲ್ಲಿ ನಾವು ಕಕ್ಷಿದಾರರು ಮುಂಚೆ ಭರಿಸಿದಂತಹ ಶುಲ್ಕವನ್ನು ಅಥವಾ ಒಂದು ಪೇಮೆಂಟನ್ನು ಮತ್ತೆ ರಿಫಂಡ್ ಮಾಡಲಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಕಂಪ್ಲೀಟಾಗಿ ಫ್ರೀ ಆದಂತಹ ಈ ಒಂದು ನ್ಯಾಯಾಂಗ ಸೇವೆಯನ್ನು ಲೋಕ್ ಅದಾಲತ್ಗಳಿಂದ ಮಾಡಲಾಗ್ತಾ ಇದೆ 1987ನೇ ಇಸವಿಯಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಕರ್ನಾಟಕದಲ್ಲಿ ಈ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ KLSA ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಈ ಲೋಕ್ ಅದಾಲತನ್ನು ನಡೆಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಬಗ್ಗೆ ಇದೆ. ಇತ್ತೀಚೆಗೆ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಅನ್ನುವ ಸಂಸ್ಥೆಯ ಮೂಲಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಅಥವಾ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. ಈ ಒಂದು ಸೂಚ್ಯಂಕದಲ್ಲಿ ಭಾರತ 63ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ನ್ಯೂಸ್ಗಿಂತ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಈ ಎನರ್ಜಿ ಟ್ರಾನ್ಸಿಷನ್ ಅಂದರೆ ಏನು, ಶಕ್ತಿ ಪರಿವರ್ತನೆ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಆರ್ಟಿಕಲ್ನಲ್ಲಿ ಅದರ ಲಾಸ್ಟ್ ಸೆಷನ್ನಲ್ಲಿ ನಾವು ಕೇಳಿದಂತಹ ಪ್ರಶ್ನೆಯಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಹೈಡ್ರೋಜನ್ ಚಾಲಿತ ರೈಲನ್ನು ಇತ್ತೀಚೆಗೆ ಪ್ರಾರಂಭ ಮಾಡಲಾಗಿದೆ ಅಂತ ಜಿಂದ್ನಿಂದ ಸೋನಿಪತ್ವರೆಗೆ. ಸೊ ಈ ಹೈಡ್ರೋಜನ್ ಫ್ಯೂಯಲ್ ಸೆಲ್ಲನ್ನು ಬಳಸಿ ರೈಲನ್ನು ಓಡಿಸುವುದರಿಂದ ಪ್ರಮುಖವಾದಂಥ ಪ್ರಯೋಜನ ಏನು ಅಂತಂದರೆ ಇದರಲ್ಲಿ ಪಳೆಯುಳಿಕೆ ಇಂಧನದ ಅವಶ್ಯಕತೆ ಇರುವುದಿಲ್ಲ. ಸೊ ಹೀಗಾಗಿ ಒಂದು ಈ ಭಾರತ ಇತರ ರಾಷ್ಟ್ರಗಳಲ್ಲಿ ಈ ಪಳೆಯುಳಿಕೆ ಇಂಧನದ ಮೇಲೆ ಹೊಂದಿರುವಂತಹ ಅವಲಂಬನೆಯನ್ನು ತಡೆಗಟ್ಟುವುದು ಅಷ್ಟೇ ಅಲ್ಲದೆ ಇದರಿಂದ ಪರಿಸರ ಮಾಲಿನ್ಯವನ್ನು ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ಚಾಲಿತ ರೈಲು ಕಾಂಟ್ರಿಬ್ಯೂಟ್ ಮಾಡಲಿದೆ ಅಂತ ನಾವು ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದೇ ರೀತಿಯಾಗಿ ಈಗ ಈ ಫಾಸಿಲ್ ಫ್ಯೂಯಲ್ನಿಂದ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗೆ ಶಿಫ್ಟ್ ಆಗುವಂತಹ ಅಥವಾ ಟ್ರಾನ್ಸಿಷನ್ ಆಗುವಂತಹ ಒಂದು ಪ್ರೊಸೆಸನ್ನು ಎನರ್ಜಿ ಟ್ರಾನ್ಸಿಷನ್ ಅಂತ ಕರೀತಾರೆ. ಅಂದರೆ ಈ ಫಾಸಿಲ್ ಅಥವಾ ಪಳೆಯುಳಿಕೆ ಇಂಧನದಿಂದ ಮರುಬಳಕೆ ಮಾಡಬಹುದಾದಂತಹ ಇಂಧನಗಳ ಮೂಲಗಳಿಗೆ ಪರಿವರ್ತನೆ ಹೊಂದುವಂತಹ ಒಂದು ವಿಧಾನವನ್ನು ಎನರ್ಜಿ ಟ್ರಾನ್ಸಿಷನ್ ಅಂತ ಕರೀತಾರೆ. ಜಾಗತಿಕವಾಗಿ ಈ ಎನರ್ಜಿ ಟ್ರಾನ್ಸಿಷನ್ ಅಥವಾ ಶಕ್ತಿ ಪರಿವರ್ತನೆಯ ಒಂದು ಪ್ರೊಸೆಸ್ನಲ್ಲಿ ಯಾವ ರೀತಿಯಾಗಿ ವಿಧಾನದಲ್ಲಿ ಯಾವ ರಾಷ್ಟ್ರಗಳು ಎಷ್ಟು ಪ್ರಯತ್ನವನ್ನು ಪಡ್ತಾ ಇವೆ ಮತ್ತು ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತಾ ಇವೆ ಅಂತ ಒಂದು ಡೀಟೇಲ್ ಆದಂತಹ ಅನಾಲಿಸಿಸನ್ನು ಮಾಡುವುದರ ಮೂಲಕ ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನುವ ಸಂಸ್ಥೆಯ ಮೂಲಕ ವಾರ್ಷಿಕವಾಗಿ ಈ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಇದರಲ್ಲಿ ಮುಖ್ಯವಾಗಿ ಗಮನಿಸುವಂತಹ ಅಂಶಗಳು ಏನು ಅಂತಂದರೆ ಸಮಾನವಾದಂತಹ ಸುರಕ್ಷಿತವಾದಂತಹ ಮತ್ತು ಸುಸ್ಥಿರವಾದಂತಹ ಇಂಧನದ ಭವಿಷ್ಯವನ್ನು ನಿರ್ಮಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರಗಳು ಯಾವ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇವೆ ಮತ್ತು ಎಷ್ಟು ಪ್ರಿಪೇರ್ಡ್ನೆಸ್ಸನ್ನು ತೋರಿಸ್ತಾ ಇವೆ ಅಂತ ಇವ್ಯಾಲ್ಯೂಯೇಷನ್ ಮಾಡುವುದರ ಮೂಲಕ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಈ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಇನ್ನೊಂದು ಸಂಸ್ಥೆ ಎಕ್ಸೆಂಚರ್ ಅನ್ನುವ ಸಂಸ್ಥೆಯ ಸಹಯೋಗದಿಂದ ಈ 2024ರ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ ಅನ್ನೋದು ನಾವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಈ ಆಬ್ಜೆಕ್ಟಿವ್ ಕ್ವಶನ್ಸ್ಗಳಲ್ಲಿ ಭಾರತ ಈ ಸೂಚ್ಯಂಕದಲ್ಲಿ ಎಷ್ಟನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತಂದರೆ 63ನೇ ಸ್ಥಾನ ಅಂತ ನಾವು ಎಕ್ಸಾಕ್ಟಾಗಿ ನೆನಪಿಟ್ಕೋಬೇಕಾಗುತ್ತೆ. ಇನ್ನು 2024ರ ಈ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನ ಮುಖ್ಯವಾದಂತಹ ಹೈಲೈಟ್ಸ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ ಜಾಗತಿಕವಾಗಿ ಈ ಯುರೋಪಿನ ಪ್ರಮುಖ ರಾಷ್ಟ್ರಗಳು ಈ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲನೇ ಸ್ಥಾನದಲ್ಲಿ ಸ್ವೀಡನ್, ನಂತರ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಈ ರೀತಿಯಾದಂತಹ ಐರೋಪ್ಯ ರಾಷ್ಟ್ರಗಳು ಈ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಉಳಿದಂತೆ ಬ್ರೆಜಿಲ್ ಮತ್ತು ಚೀನಾದಂತಹ ಎಮರ್ಜಿಂಗ್ ಎಕನಾಮಿಗಳು ಕೂಡ ಸಾಕಷ್ಟು ಗಮನಾರ್ಹವಾದಂತಹ ಪ್ರಗತಿಯನ್ನು ಈ
ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನಲ್ಲಿ ಮಾಡಿವೆ. ಆದರೂ ಕೂಡ 83%ನಷ್ಟು ದೇಶಗಳು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸಾಕಷ್ಟು ಹಿಂದೆ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೆಕ್ಯುರಿಟಿ, ಇಕ್ವಿಟಿ ಆ್ಯಂಡ್ ಸಸ್ಟೈನೇಬಿಲಿಟಿ ಅನ್ನುವ ವಿಷಯಗಳಲ್ಲಿ ಸಾಕಷ್ಟು ಹಿಂದೆ ಬಿದ್ದಿವೆ ಈ ದೇಶಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆನ್ಪಿಟ್ಕೊಳ್ಳಿ, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಸೂಚ್ಯಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್. ಅದೇ ರೀತಿಯಾಗಿ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದಕ್ಕೆ ಕನ್ಫ್ಯೂಸ್ ಮಾಡಿಕೊಳ್ಳುವಂತಹ ಇನ್ನೊಂದು ಇಂಡೆಕ್ಸನ್ನು ಕೂಡ ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದೆ, ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅಂತ. ಸಪೋಸ್ ಔಟ್ಲುಕ್ ಬಂದರೆ ಇದು ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ IRENA ಅನ್ನುವ ಸಂಸ್ಥೆಯ ಮೂಲಕ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ, ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅಂತ. ಆದರೆ ಈ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಪಬ್ಲಿಷ್ ಮಾಡಲಾಗುತ್ತೆ. ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ IRENA ಈ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುವಂಥ ರಿಪೋರ್ಟ್ ಯಾವುದು ಅಂತಂದರೆ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅಂತ. ಸೊ ದಿಸ್ ಈಸ್ ದ ಡಿಫರೆನ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ರೀಲಾಂಚೆಬಲ್ ವೆಹಿಕಲನ್ನು ಮೊದಲ ಬಾರಿಗೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಟೆಸ್ಟ್ ಮಾಡಲಾಗಿತ್ತು ಅಂತ ರೀಸೆಂಟಾಗಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ರೀಲಾಂಚೆಬಲ್ ವೆಹಿಕಲ್ಸ್, ಸ್ಪೇಸ್ ವೆಹಿಕಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, RLV ಅಂತ. ರೀಲಾಂಚೆಬಲ್ ವೆಹಿಕಲ್ಸ್ ಅಂತಂದರೆ ಈಗ ಒಂದು ಸ್ಯಾಟಲೈಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಮ್ಯುನಿಕೇಷನ್ ಉಪಗ್ರಹವನ್ನು ಭೂಮಿಯಿಂದ ಉಡಾವಣೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಮಾಧ್ಯಮ ಬೇಕಾಗುತ್ತೆ. ಅದನ್ನು ನೀವು ಸಿಂಪಲ್ಲಾಗಿ ರಾಕೆಟ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಥವಾ ಲಾಂಚ್ ವೆಹಿಕಲ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಲಾಂಚ್ ವೆಹಿಕಲ್ಸ್ಗಳು ಒಮ್ಮೆ ಆ ಸ್ಯಾಟಲೈಟನ್ನು ತಗೊಂಡು ಆ ಕಕ್ಷೆಯಲ್ಲಿ ತಲುಪಿಸಿದರೆ, ಬಾಹ್ಯಾಕಾಶದಲ್ಲಿ ಆ ಒಂದು ನಿರ್ದಿಷ್ಟವಾದಂತಹ ಕಕ್ಷೆಯಲ್ಲಿ ಆ ಸ್ಯಾಟಲೈಟನ್ನು ತಲುಪಿಸಿದ ಮೇಲೆ ಆ ರಾಕೆಟ್ಗಳು ಬಾಹ್ಯಾಕಾಶದಲ್ಲಿ ವೇಸ್ಟ್ ಆಗಿ ಬಾಹ್ಯಾಕಾಶದ ತ್ಯಾಜ್ಯಗಳಾಗಿ ಉಳಿದುಕೊಳ್ಳುತ್ತವೆ. ಸೊ ಆ ರಾಕೆಟನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಹೂಡಿಕೆ ಮಾಡಲಾದಂತಹ ಕೋಟಿಗಟ್ಟಲೆ ರೂಪಾಯಿಗಳು ವೇಸ್ಟ್ ಆಗಿ ಹೋಗುತ್ತವೆ. ಸೊ ಹೀಗಾಗಿ ಅದೇ ಒಂದು ರಾಕೆಟನ್ನು ಮತ್ತೆ ಭೂಮಿಯತ್ತ ಕರೆಸಿಕೊಂಡು ಇನ್ನೊಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿ ಆ ಒಂದು ಲಾಂಚ್ ವೆಹಿಕಲನ್ನು ಪುನರ್ಬಳಕೆ ಮಾಡಬಹುದಾದಂತಹ ಒಂದು ಟೆಕ್ನಾಲಜಿಯನ್ನು ಭಾರತದ ಇಸ್ರೋದಿಂದ ಡೆವಲಪ್ ಮಾಡಲಾಗಿದೆ. ಸೊ ಆ ಒಂದು ತಂತ್ರಜ್ಞಾನದ ಹೆಸರು ರೀಲಾಂಚೆಬಲ್ ವೆಹಿಕಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಅಥವಾ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಲಾದ ಪ್ರಕಾರ ಪುಷ್ಪಕ್ ಅನ್ನುವ ಹೆಸರಿನ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನ ಅಥವಾ ರೀಲಾಂಚೆಬಲ್ ವೆಹಿಕಲನ್ನು ಇತ್ತೀಚೆಗೆ ನಮ್ಮ ಇಸ್ರೋದಿಂದ ಇದರ 3ನೇ ಪ್ರಯೋಗಾರ್ಥವಾದಂತಹ ಪ್ರಯೋಗವನ್ನು ಕಂಪ್ಲೀಟ್ ಮಾಡಲಾಗಿದೆ ಯಶಸ್ವಿಯಾಗಿ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ನಮ್ಮ ಕರ್ನಾಟಕದ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ಈ ಒಂದು ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಈ ಪ್ರಯತ್ನವನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲಾಗಿದೆ ಇಸ್ರೋ ತಂಡದಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಥವಾ ಎಕ್ಸ್ನಲ್ಲಿ ಕೂಡ ಟ್ವೀಟ್ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಪುಷ್ಪಕ್ ಈಸ್ ದ ರೀಲಾಂಚೆಬಲ್ ವೆಹಿಕಲ್ ವಿಚ್ ಈಸ್ ಡೆವಲಪ್ಡ್ ಬೈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಇದನ್ನು ಎಲ್ಲಿ ಅಂತಂದರೆ ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲಾಗಿದೆ ನಮ್ಮ ವಿಜ್ಞಾನಿಗಳಿಂದ. ಇನ್ನು ಇದರ ಬಗ್ಗೆ ಡೀಟೇಲ್ ಆಗಿ ನಾವು ವಿಡಿಯೋವನ್ನು ಕೂಡ ಮಾಡಿದ್ವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಚಿನೂಕ್ ಹೆಲಿಕಾಪ್ಟರ್ನ ಮೂಲಕ ಆ ಒಂದು ಉಡಾವಣಾ ವಾಹನವನ್ನು ಅಥವಾ ಲಾಂಚ್ ವೆಹಿಕಲನ್ನು ತೆಗೆದುಕೊಂಡು ಹೋಗಿ ಸುಮಾರು 4.5 ಕಿಲೋಮೀಟರ್ ಎತ್ತರದಲ್ಲಿ ಅದನ್ನು ರಿಲೀಸ್ ಮಾಡಲಾಗುತ್ತೆ. ಸೊ ಅಲ್ಲಿಂದ ಕೆಳಗಡೆ ಬಂದು ಯಶಸ್ವಿಯಾಗಿ ಈ ಒಂದು ಪುಷ್ಪಕ್ ಅನ್ನುವ ಲಾಂಚ್ ವೆಹಿಕಲ್ ಏನಿದೆ ಲ್ಯಾಂಡಿಂಗ್ ಮಾಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬೇಕಿದ್ರೆ ನೀವು ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು, ಅದರಲ್ಲೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ಸಂಸ್ಥೆಯು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್
SDR ಸುಸ್ಥಿರ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವಿಶ್ವಸಂಸ್ಥೆ, ಆಪ್ಷನ್ 2 SDSN, ಆಪ್ಷನ್ 3 ವರ್ಲ್ಡ್ ಎಕನಾಮಿಕ್ ಫೋರಮ್ ಅಥವಾ ಆಪ್ಷನ್ 4 UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅನ್ನುವ ಸಂಸ್ಥೆಯ ಮೂಲಕ ಸುಸ್ಥಿರ ಅಭಿವೃದ್ಧಿ ವರದಿ ಅನ್ನುವ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. 2024ರ ಈ ಸುಸ್ಥಿರ ಅಭಿವೃದ್ಧಿ ವರದಿಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಲೋಕ್ ಅದಾಲತ್ಗಳನ್ನು ನಡೆಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಲೋಕ್ ಅದಾಲತ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಾವು. ಆಪ್ಷನ್ 1 ಗ್ರಾಮ ಪಂಚಾಯಿತಿ, ಆಪ್ಷನ್ 2 ತಾಲೂಕು ನ್ಯಾಯಾಲಯ, ಆಪ್ಷನ್ 3 ಕಾನೂನು ನ್ಯಾಯಮಂಡಳಿ, ಆಪ್ಷನ್ 4 ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ನ್ಯಾಷನಲ್ ಲಾ ಅಥಾರಿಟಿ ಸರ್ವಿಸಸ್ SA ಸರ್ವಿಸಸ್ ಅಥಾರಿಟಿ ಅನ್ನುವ ಈ ಒಂದು ಸಂಸ್ಥೆ ನ್ಯಾಲ್ಸಾ ಅನ್ನುವ ಸಂಸ್ಥೆಯ ಮೂಲಕ ಈ ಲೋಕ್ ಅದಾಲತ್ಗಳನ್ನು ನಡೆಸಲಾಗುತ್ತೆ, ಆರ್ಗನೈಸ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ KLSA ಲಾ ಸರ್ವಿಸಸ್ ಅಥಾರಿಟಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಲೀಗಲ್ ಸರ್ವಿಸಸ್ ಅಥಾರಿಟಿ ಈ ಸಂಸ್ಥೆಯ ಮೂಲಕ ಈ ಲೋಕ್ ಅದಾಲತ್ಗಳನ್ನು ನಡೆಸಲಾಗುತ್ತೆ ಕರ್ನಾಟಕದಲ್ಲಿ. ಇನ್ನು ದೇಶದಾದ್ಯಂತ ಈ ನ್ಯಾಲ್ಸಾ ಅನ್ನುವ ಸಂಸ್ಥೆಯ ಮೂಲಕ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾದ ಮೂಲಕ ಈ ಲೋಕ್ ಅದಾಲತ್ಗಳನ್ನು ಆರ್ಗನೈಸ್ ಮಾಡಲಾಗುತ್ತೆ. 1987ನೇ ಇಸವಿಯಲ್ಲಿ ನ್ಯಾಲ್ಸಾ ಕಾಯ್ದೆಯ ಮೂಲಕ ಈ ಲೋಕ್ ಅದಾಲತ್ಗಳನ್ನು ನಡೆಸುವಂತಹ ನ್ಯಾಲ್ಸಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇದು ಒಂದು ಕಾನೂನುಬದ್ಧವಾದಂತಹ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿದಂತಹ ಸಂಸ್ಥೆಯಾಗಿದೆ. ಇದು ನೀಡಿದಂತಹ ತೀರ್ಪುಗಳು ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ಸಮಾನವಾಗಿರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮತ್ತು ಇದು ಕಂಪ್ಲೀಟ್ ಆಗಿ ಫ್ರೀ ಆದಂತಹ ನ್ಯಾಯಾಂಗ ಸೇವೆ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನು ಪ್ರಕಟಿಸುತ್ತದೆ? ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 IRENA, ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್, ಆಪ್ಷನ್ 3 IEA, ಆಪ್ಷನ್ 4 UNEP ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವ ಸಂಸ್ಥೆಯ ಮೂಲಕ ಈ ಶಕ್ತಿ ಪರಿವರ್ತನೆ ಸೂಚ್ಯಂಕ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಜಾಗತಿಕವಾಗಿ ಈ ಫಾಸಿಲ್ ಫ್ಯೂಯಲ್ನಿಂದ ರಿನ್ಯೂಯಬಲ್ ಎನರ್ಜಿ ಅಂದರೆ ಪಳಿಯುಳಿಕೆ ಇಂಧನದಿಂದ ಪುನರ್ಬಳಕೆ ಮಾಡಬಹುದಾದಂತಹ ಇಂಧನಗಳ ಮೂಲಗಳಿಗೆ ಪರಿವರ್ತನೆ ಮಾಡುವಂತಹ ಒಂದು ವಿಧಾನದ ಸೂಚ್ಯಂಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಪಬ್ಲಿಷ್ ಮಾಡಲಾಗುತ್ತೆ. ವಾರ್ಷಿಕವಾಗಿ ವರ್ಲ್ಡ್ ಎಕನಾಮಿಕ್ ಫೋರಮ್ ವಿಶ್ವ ಆರ್ಥಿಕ ವೇದಿಕೆ ಅನ್ನುವ ಸಂಸ್ಥೆಯ ಮೂಲಕ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಇದಕ್ಕೆ ರಿಲೇಟ್ ಆದಂತಹ ಇನ್ನೊಂದು ರಿಪೋರ್ಟ್ ಕೂಡ ಇದೆ, ಕನ್ಫ್ಯೂಸ್ ಮಾಡ್ಕೋವಂಥ ರಿಪೋರ್ಟು. ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ಈ ವರದಿಯನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 IRENA, ಆಪ್ಷನ್ 2 IEA, ಆಪ್ಷನ್ 3 UNEP ಅಥವಾ ಆಪ್ಷನ್ 4 ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 IRENA ಅನ್ನುವ ಸಂಸ್ಥೆಯ ಮೂಲಕ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ರಿಪೋರ್ಟ್ನ ಹೆಸರು ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅಂತ. IRENA ಅಂತಂದರೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅಂತ. ಸೊ ಈ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುವಂತಹ ರಿಪೋರ್ಟ್ ಏನು ಅಂತಂದರೆ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅಂತ. ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಇಲ್ಲಿ ಔಟ್ಲುಕ್ ಬರುತ್ತೆ, ಇಲ್ಲಿ ಔಟ್ಲುಕ್ ಬರೋದಿಲ್ಲ. ಮುಂದಿನ ರಿವಿಷನ್ ಪ್ರಶ್ನೆ,
ಈ ಕೆಳಗಿನ ಯಾವ ಸಂಸ್ಥೆಯು ಇತ್ತೀಚೆಗೆ ಭಾರತದ ಮೊದಲ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನ ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಪರೀಕ್ಷೆ ಮಾಡಿದೆ ಯಶಸ್ವಿಯಾಗಿ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 DRDO, ಆಪ್ಷನ್ 2 ಇಸ್ರೋ, ಆಪ್ಷನ್ 3 IDRO ಅಥವಾ ಆಪ್ಷನ್ 4 HAL ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದ ಮೂಲಕ ಇತ್ತೀಚೆಗೆ ಪುಷ್ಪಕ್ ಅನ್ನುವ ಹೆಸರಿನ ಈ ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಪರೀಕ್ಷೆ ಮಾಡಲಾಗಿದೆ. ಅಂದರೆ ಇದರ ಒಂದು ಲ್ಯಾಂಡಿಂಗನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದನ್ನು ಟೆಸ್ಟ್ ಮಾಡಿದಂತಹ ಸ್ಥಳ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಇಸ್ರೋದಿಂದ ಈ ಒಂದು ಪುಷ್ಪಕ್ ಅನ್ನೋ ಹೆಸರಿನ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನವನ್ನು ಪರೀಕ್ಷಾರ್ಥವಾಗಿ ಯಶಸ್ವಿಯಾಗಿ ಕಂಡಕ್ಟ್ ಮಾಡಲಾಯಿತು. ಸೊ that was all about today's discussion. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಡೀಟೇಲ್ ಆದಂಥ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹ್ಯಾವ್ ಅ ನೈಸ್ ಡೇ.